ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ಲವ್ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿಯ ಗೈಡೆನ್ಸ್ ಅನ್ನೋದು ಸಿಗ್ತಾ ಇದೆ ಅಂತ ನೋಡೋಣ. ಇವತ್ತಿನ 24 ಹವರ್ಸ್ನಲ್ಲಿ ನಿಮ್ಮ ಥಾಟ್ ಪ್ರೊಸೆಸ್ ಅನ್ನೋದು ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಾಗಿರುತ್ತೆ ಅನ್ನೋದನ್ನು ನೋಡೋಣ. ಇವತ್ತು 24 ಅವರ್ಸ್ನಲ್ಲಿ ನಿಮಗೆ ತುಂಬ ಪಾಸಿಟಿವ್ ಆಗಿರುವ ಎನರ್ಜಿ ಇದೆ ಅನ್ನೋ ರೀತಿ ಕಾಣಿಸ್ತಿದೆ. ಇಲ್ಲಿ ನಿಮಗೆ ಜಸ್ಟಿಸ್ ಅನ್ನೋದು ಸಿಗ್ತಾ ಇದೆ ಅನ್ನೋ ಥರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದು ಇವತ್ತಿನ ವೈಬ್ರೇಷನ್ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ವೈಬ್ರೇಷನ್ ಆಗ್ತಾ ಇದೆ, ಜಸ್ಟಿಸ್ ಅನ್ನೋದು ಸಿಗ್ತಾ ಇದೆ. ಇವತ್ತಿನ ಒಂದು 24 ಅವರ್ಸಲ್ಲಿ ನೀವು ಸ್ವಲ್ಪ ಶಾಂತಿಯುತವಾಗಿ, ಅಂದರೆ ಸ್ವಲ್ಪ ಕೂಲಾಗಿ ಇರೋ ರೀತಿ ಎನರ್ಜಿ ಇದೆ. ಅದೇ ರೀತಿ ಯಾವುದೇ ಒಂದು ರೀತಿಯ ಜಗಳ ಆಗಲಿ, ಯಾವುದೇ ಒಂದು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಮಾಡಿಕೊಳ್ಳುವಂಥ ಸಿಚುವೇಷನಲ್ಲಿ ನೀವಿಲ್ಲ, ತುಂಬ ಶಾಂತಿಯುತವಾಗಿ ಇರ್ತೀರಾ ಅನ್ನೋ ರೀತಿ ನಿಮ್ಮ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಜಸ್ಟಿಸ್ ಏನಾದರೂ ಸಿಗಲಿಲ್ಲ ಅಂದರೆ ಈ 24 ಅವರ್ಸ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಜಸ್ಟಿಸ್ ಸಿಗುವ ಸಾಧ್ಯತೆ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಚಾನ್ಸಸ್ ತುಂಬ ಇದೆ. ಇಲ್ಲಿ ನೀವೇನಾದರೂ ನಿಮ್ಮ ಪಾರ್ಟ್ನರಿಂದ ದೂರ ಇದ್ದರೆ ನಿಮಗೂ ಕೂಡ ಜಸ್ಟಿಸ್ ಸಿಗುವ ಎನರ್ಜಿ ಕಾಣಿಸ್ತಾ ಇದೆ. ಈ 24 ಅವರ್ಸಲ್ಲಿ ನಿಮಗೂ ಕೂಡ ಜಸ್ಟಿಸ್ ಅನ್ನೋದು, ನ್ಯಾಯ ಅನ್ನೋದು ಸಿಗುವ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ಆ ರೀತಿಯ ಚಾನ್ಸಸ್ ತುಂಬ ಇದೆ. ಇಲ್ಲಿ ನಿಮ್ಮ ಪಾರ್ಟ್ನರ್ಗೆ ಅವರ ಕರ್ಮ ಅನ್ನೋದು ಸಿಗುತ್ತೆ ಅನ್ನೋ ರೀತಿ ಎನರ್ಜಿ ಇದೆ. ಅಂದರೆ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ತುಂಬ ರೂಡಾಗಿ ನಡ್ಕೊಂಡಿದ್ರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಿಮಗೆ ತುಂಬ ಹರ್ಟ್ ಮಾಡಿದರೆ, ನಿಮಗೆ ಫೀಲ್ ಆಗೋ ಥರ, ಅಂದರೆ ಹರ್ಟ್ ಆಗೋ ಥರ ಮಾಡಿದರೆ ಅದರ ಕರ್ಮವನ್ನು ಅವರು ಅನುಭವಿಸೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಕ್ಲಿಯರ್ ಆಗಿರೋ ಎನರ್ಜಿ ಕಾಣಿಸ್ತಾ ಇರುವಂಥದ್ದು, ನಿಮ್ಮ ಪರ್ಸನ್ ಜಸ್ಟಿಸನ್ನು ಫೇಸ್ ಮಾಡುವಂತಹ ಸಂದರ್ಭ ಬರಬಹುದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅವರು ತುಂಬ ನೆಗೆಟಿವ್ ಆಗಿದ್ದರೆ ಅದು ಅವ್ರಿಗೆ ಈಗ ತಿರುಗಿಸಿ ಹೊಡೆಯೋ ರೀತಿ ಆಗಿದೆ. ಅಂದರೆ ಕರ್ಮ ಅವರಿಗೆ ಸಿಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮಗೆ ತುಂಬ ನೋವಾಗಿ ನೀವೆಷ್ಟು ಹತ್ತಿದಿರೋ, ಈ ರಿಲೇಷನ್ಶಿಪ್ಪಲ್ಲಿ ನೀವೆಷ್ಟು ಹರ್ಟ್ ಆಗಿದ್ದೀರೋ, ಎಷ್ಟು ನೋವನ್ನು ಪಟ್ಟಿದ್ದೀರೋ, ಇವರ ಬಿಹೇವಿಯರಿಂದ ಯಾವ ರೀತಿ ನಿಮಗೆ ನೋವು ಆಗಿದೆಯೋ ಅದೆಲ್ಲವೂ ಕೂಡ ಈ ಪರ್ಸನ್ ಈಗ ಅನುಭವಿಸುವಂತಹ ಸಂದರ್ಭ, ಸಿಚುವೇಶನ್ ಎದುರಾಗಿದೆ ಅಂತ ಕಾಣಿಸ್ತಾ ಇದೆ. ನೀವು ನಿಮ್ಮ ಎನರ್ಜಿಯನ್ನು ಡ್ರೈನ್ ಆಗೋದಕ್ಕೆ ಬಿಡಬೇಡಿ. ಅದೇ ರೀತಿ ನಿಮ್ಮ ಕೆಲಸದಲ್ಲಿ ನೀವು ಫೋಕಸ್ ಮಾಡಿ. ನಿಮ್ಮ ಲೈಫ್ನಲ್ಲಿ ಅಥವಾ ನಿಮ್ಮ ಕೆಲಸದಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಲ್ಲೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ಕೂಡ ನಿಮಗೆ ಜಸ್ಟಿಸ್ ಅನ್ನೋದು ಸಿಗುವ ಸಾಧ್ಯತೆ ತುಂಬ ಇದೆ. ಅವರವರು ಮಾಡಿರುವಂಥ ಕರ್ಮವನ್ನು ಅವರವರೇ ಅನುಭವಿಸಬೇಕು ಅನ್ನೋ ರೀತಿ ಈ ಪರ್ಸನ್ ಏನಾದರೂ ನಿಮಗೆ ಹರ್ಟ್ ಮಾಡಿದರೆ, ತುಂಬ ಜನರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅವರಿಗೂ ನೋವಾಗುವ ಸಂದರ್ಭ, ಸಮಯ ಬಂದಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇವತ್ತಿನ 24 ಅವರ್ಸ್ನಲ್ಲಿ ಈ ಪರ್ಸನ್ ಏನಾದರೂ ನಿಮಗೆ ಚೀಟ್ ಮಾಡಿದರು ಅಥವಾ ನಿಮಗೆ ಯಾವುದಾದರೂ ಒಂದು ರೀತಿಯಲ್ಲಿ ಸುಳ್ಳು ಹೇಳಿದರು ಅನ್ನೋದಾದರೆ ಈ ಪರ್ಸನ್ಗೆ ಅದರ ಕರ್ಮ ಅನ್ನೋದು ತಿರುಗಿಸಿ ಹೊಡೆಯುತ್ತೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರು ಮಾಡಿರೋದು ಇವ್ರಿಗೆ ನೋವಾಗೋ ರೀತಿ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಕೆಲವರಲ್ಲಿ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ನಿಮ್ಮ ಮತ್ತು ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಈಗ ಒಟ್ಟಿಗೆ ಇದ್ದರೆ, ಅಂದರೆ ಎಲ್ಲ ರೀತಿಯಿಂದಲೂ ಒಳ್ಳೆಯ ರೀತಿಯಲ್ಲಿ ಇದ್ದರೆ ಈ ಪರ್ಸನ್ ಸ್ವಲ್ಪ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡುವ ಚಾನ್ಸಸ್ ಕೂಡ ಇದೆ. ರಿಪೀಟೆಡ್ ಆಗಿ ಮತ್ತೆ ನಿಮ್ಮ ಜೊತೆ ಪ್ರೀತಿಯಿಂದ ಮಾತುಕತೆ ನಡೆಸುವ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೇನೋ ಅನ್ನೋ ರೀತಿ ಇವರ ಮಾತುಕತೆ ಇರುತ್ತೆ. ಇವತ್ತಿನ 24 ಅವರ್ಸ್ನಲ್ಲಿ ಕೆಲವರ ಎನರ್ಜಿ ಈ ರೀತಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಇವತ್ತಿನ 24 ಅವರ್ಸ್ನಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ತುಂಬ ಅಟ್ರಾಕ್ಟೆಡ್ ಆಗಿರ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇದು ಇವತ್ತಿನ 24 ಅವರ್ಸ್ನ ನಿಮ್ಮಿಬ್ಬರ ಲವ್ ರಿಲೇಷನ್ಶಿಪ್ನ ಎನರ್ಜಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.